ಒಬ್ಬ ವ್ಯಕ್ತಿ ತನ್ನ ಬಾಯಿಯಲ್ಲಿ ಕೊಳೆತ ಹಲ್ಲಿದೆ ಎಂದು ತಿಳಿದು ತಕ್ಷಣ ಅವನು ತನ್ನ ಬೂಟುಗಳ ಚೂಪಾದ ಬ್ಲೇಡನ್ನು ಕೊಳೆತ ಹಲ್ಲಿನ ಮೇಲೆ ಇಟ್ಟನು. ಅವನು ಒಂದು ದೊಡ್ಡ ಕಲ್ಲನ್ನು ಎತ್ತಿಕೊಂಡು ತನ್ನ ಎಲ್ಲಾ ಶಕ್ತಿಯಿಂದ ಅದನ್ನು ಹೊಡೆದನು. ಅವನು ನೋವಿನಿಂದ ಕಿರುಚಿದನು ಮತ್ತು ಮೂರ್ಛೆ ಹೋದನು. ಅವನಿಗೆ ಪ್ರಜ್ಞೆ ಬಂದಾಗ ಹಸಿವು ಮತ್ತು ಬದುಕುವ ಹಂಬಲವು ಅವನನ್ನು ಮತ್ತೆ ಎದ್ದು ನಿಲ್ಲುವಂತೆ ಮಾಡಿತು. ನಂತರ ಅವನು ಮುರಿದ ವಿಮಾನದ ಅವಶೇಷಗಳನ್ನು ಡಿಸ್ಅಸೆಂಬಲ್ ಮಾಡಲು ಪ್ರಾರಂಭಿಸಿದನು, ಉಪಯುಕ್ತವಾದದ್ದು ಏನಾದರೂ ಸಿಗುವ ಆಶಯದೊಂದಿಗೆ. ಮೊದಲ ಪೆಟ್ಟಿಗೆಯಲ್ಲಿ ಹೆಚ್ಚಾಗಿ ಏನೂ ಇರಲಿಲ್ಲ. ಎರಡನೇ ಪೆಟ್ಟಿಗೆಯಲ್ಲಿ ವಾಲಿಬಾಲ್ ಇತ್ತು ಮತ್ತು ಮೂರನೆಯದರಲ್ಲಿ ಮತ್ತೊಂದು ಜೋಡಿ ಹಿಮಬೂಟುಗಳಿದ್ದವು. ಅವನು ತಕ್ಷಣ ಅವುಗಳನ್ನು ಆಯುಧಗಳಾಗಿ ಬಳಸಲು ನಿರ್ಧರಿಸಿದನು. ಮುಂದೆ ಅವನು ಒಂದು ಉದ್ದನೆಯ ಸ್ಕರ್ಟ್ ಅನ್ನು ನೋಡಿದನು. ಅದರ ಕೆಳಭಾಗವನ್ನು ಅವನು ಹರಿದು ಮೀನು ಹಿಡಿಯೋಕೆ ಬಲೆಯಾಗಿ ಪರಿವರ್ತಿಸಿದನು. ಅದೃಷ್ಟವಶಾತ್ ಒಂದು ಸಣ್ಣ ಮೀನು ಅದರಲ್ಲಿ ಸಿಲುಕಿಕೊಂಡಿತು. ಆದರೆ ಅವನು ಅದನ್ನು ತಿನ್ನಲು ಪ್ರಯತ್ನಿಸಿದಾಗ ಹಸಿ ಮೀನಿನ ಬಲವಾದ ವಾಸನೆಯು ಅದನ್ನು ನುಂಗಲು ಅವನಿಗೆ ಅವಕಾಶ ನೀಡಲಿಲ್ಲ. ನಂತರ ಅವನು ಬೆಂಕಿ ಹಚ್ಚಲು ಪ್ರಯತ್ನಿಸಿದನು, ಆದರೆ ಅಕಸ್ಮಾತ್ತಾಗಿ ಅವನ ಕೈಯನ್ನು ಕೊಯ್ದುಕೊಂಡನು. ಕೋಪ ಮತ್ತು ಹತಾಶೆಯಲ್ಲಿ ಅವನು ವಸ್ತುಗಳನ್ನು ಸುತ್ತಲೂ ಎಸೆಯಲು ಪ್ರಾರಂಭಿಸಿದನು. ಆದರೆ ಅವನು ಸ್ವಲ್ಪ ಶಾಂತವಾದಾಗ ಕೆಂಪು ರಕ್ತದ ಗುರುತಿರುವ ವಾಲಿಬಾಲ್ ಅನ್ನು ಗಮನಿಸಿದನು. ತಕ್ಷಣ ಅವನು ಚೆಂಡಿನ ಮೇಲೆ ಮಾನವನ ಮುಖವನ್ನು ಚಿತ್ರಿಸಿ ಅದಕ್ಕೆ ವಿಲ್ಸನ್ ಎಂದು ಹೆಸರಿಸಿದನು. ಈಗ ಅವನು ವಿಲ್ಸನ್ನನ್ನು ತನ್ನ ಪಕ್ಕದಲ್ಲಿ ಕುಳಿಸಿ ಅವನೊಂದಿಗೆ ಮಾತನಾಡುತ್ತಿದ್ದನು ಮತ್ತು ನಂತರ ಮತ್ತೆ ಬೆಂಕಿಯನ್ನು ಹಚ್ಚಲು ಪ್ರಯತ್ನಿಸುತ್ತಿದ್ದನು. ಅವನು ಈಗ ತುಂಬಾ ಒಂಟಿಯಾಗಿದ್ದನು. ಅವನು ವಿಲ್ಸನ್ನೊಂದಿಗೆ ಮಾತನಾಡಲು ಪ್ರಾರಂಭಿಸಿದನು. ಕೊನೆಗೆ ಅವನ ಪ್ರಯತ್ನಗಳು ಫಲ ನೀಡಿತು. ಮರದಿಂದ ಹೊಗೆ ಏಳಲು ಪ್ರಾರಂಭಿಸಿತು ಮತ್ತು ಅವನು ಊದುತ್ತಿದ್ದಂತೆ ಬೆಂಕಿಯ ಸಣ್ಣ ಕಿಡಿ ಉರಿಯಿತು ಮತ್ತು ಸುಟ್ಟುಹೋಯಿತು. ಆ ರಾತ್ರಿ ಅವನು ಕಡಲ ತೀರದಲ್ಲಿ ಬೆಂಕಿಯನ್ನು ಹೊತ್ತಿಸಿ ಮೊದಲ ಬಾರಿಗೆ ಬಿಸಿ ಬಿಸಿ ಏಡಿಯನ್ನು ತಿಂದನು. ಈಗ ಅವನು ಸಂಪೂರ್ಣವಾಗಿ ಒಂಟಿಯಾಗಿರಲಿಲ್ಲ, ಏಕೆಂದರೆ ಅವನಿಗೆ ಮಾತನಾಡಲು ಸಾಧ್ಯವಾಗದಿದ್ದರೂ ಅವನಿಗೆ ಒಬ್ಬ ಸ್ನೇಹಿತನಿದ್ದನು. ಹೀಗೆ 4 ವರ್ಷಗಳು ಕಳೆದವು ಮತ್ತು ಆ ಮನುಷ್ಯನು ಸಂಪೂರ್ಣವಾಗಿ ಬದಲಾಗಿದ್ದನು. ಅವನು ಈಗ ಎಷ್ಟು ಕೌಶಲ್ಯ ಹೊಂದಿದ್ದನೆಂದರೆ ಅವನು ಕೇವಲ ಒಂದು ಮರದ ಕೋಲಿನಿಂದ ದೊಡ್ಡ ಮೀನುಗಳನ್ನು ಹಿಡಿಯಬಲ್ಲನು. ಒಂದು ದಿನ ಅವನು ಸಮುದ್ರದಲ್ಲಿ ತೇಲುತ್ತಿರುವ ಕಬ್ಬಿಣದ ತಗಡು ನೋಡುತ್ತಾನೆ. ಅದನ್ನು ನೋಡುವುದು ಅವನಿಗೆ ಹೊಸ ಐಡಿಯಾ ಹುಟ್ಟುಹಾಕುತ್ತದೆ. ನಂತರ ಅವನು ಮರಗಳನ್ನು ಕಡಿಯಲು ಪ್ರಾರಂಭಿಸುತ್ತಾನೆ. ಅವನು ಒಣಮರವನ್ನು ಸಂಗ್ರಹಿಸಿ ತೊಗಟೆಯಿಂದ ಹಗ್ಗಗಳನ್ನು ತಯಾರಿಸುತ್ತಾನೆ. ಅವನು ಹಳೆಯ ವಿಡಿಯೋ ಟೇಪ್ಗಳನ್ನು ಹರಿದು ಅವುಗಳಿಂದ ಉದ್ದವಾದ ಹಗ್ಗಗಳನ್ನು ತಯಾರಿಸುತ್ತಾನೆ. ನಂತರ ಅವನು ಕಲ್ಲಿನ ಗೋಡೆಯ ಮೇಲೆ ಗುಡ್ ಬಾಯ್ ಮೆಸೇಜ್ ಬರೆದು ವಿಲ್ಸನ್ ಅನ್ನು ದೋಣಿಯ ಬಿಲ್ಲಿಗೆ ಕಟ್ಟುತ್ತಾನೆ. ನಂತರ ಅವನು ಸಮುದ್ರದಲ್ಲಿ ತನ್ನ ಜರ್ನಿ ಸ್ಟಾರ್ಟ್ ಮಾಡ್ತಾನೆ.